ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಪ್ರೀವಿಯಸ್ ಸೆಷನ್ನ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಆರ್ ಸ್ಪೆಷಲ್ ಆ್ಯಂಗಲ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಲಾಸ್ಟ್ ವಿಡಿಯೋನಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ನ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿ. ಸೊ ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ನ ಡಿಸ್ಕಸ್ ಮಾಡ್ತೀವಿ. ಇದು ಕರ್ನಾಟಕ ಸ್ಟೇಟ್ ಸಿಲೆಬಸ್ಗೆ ಇನ್ಕ್ಲೂಡ್ ಮಾಡಿದ್ದಾರೆ. CBSE ಸಿಲೆಬಸ್ಸಿಂದ ಅದನ್ನು ಏನು ಮಾಡಿದ್ದಾರೆ, ರಿಮೂವ್ ಮಾಡಿದ್ದಾರೆ. ಆದರೆ ICSE ಸಿಲೆಬಸ್ಸಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟು ಇದೆ. ಓಕೆ, ಸೊ 10th ಸ್ಟ್ಯಾಂಡರ್ಡಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ಆ್ಯಂಡ್ 9th ಸ್ಟ್ಯಾಂಡರ್ಡಲ್ಲೂ ಕೂಡ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕಾನ್ಸೆಪ್ಟು ಇದೆ ICSE ಸಿಲೆಬಸ್ನಲ್ಲಿ. ಎಸ್, ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸೊ ಜೊತೆಗೆ ಇದ್ರ ಜೊತೆಗೆ ನಾನು ಇನ್ನೊಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ಸು ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕ್ವಶನ್ಸ್. ಸೊ ಕಂಪ್ಲೀಟ್ 50 ಕ್ವಶನ್ಸನ್ನು ನಾವು ಸಾಲ್ವ್ ಮಾಡಬೇಕು ಅಂತ ಟಾರ್ಗೆಟ್ ನಾನು ಮಾಡಿದ್ದೀನಿ. ಸೊ ಹಾಗಾಗಿ ಕಳೆದ ವರ್ಷದ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿ, ಸೊ ಇಂಪಾರ್ಟೆಂಟ್ 50 ಕ್ವಶನ್ಸು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮೇಲೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮೇಲೆ ಬರುವಂಥ ಕ್ವಶನ್ಸನ್ನು ನಾನು ಕಮಿಂಗ್ ವೀಡಿಯೋಸಲ್ಲಿ, ಮುಂದೆ ಬರುವಂಥ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಒಂದು ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ತುಂಬ ಜನಕ್ಕೆ ರೀಚ್ ಆಗೋ ರೀತಿ. ಎಸ್, ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸೊ ಟ್ರಿಗ್ನೋಮೆಟ್ರಿ ಅಂತ ಬರ್ತಿದ್ದಂಗೆ ನಮಗೆ ಗೊತ್ತಿರಬೇಕು ಏನು ಅಂತ ಹೇಳ್ಬಿಟ್ಟು ನಾವು ಇದನ್ನು ಎಲ್ಲಿಗೆ ಅಪ್ಲೈ ಮಾಡೋಕ್ಕಾಗೋದು, ಟ್ರಯಾಂಗಲ್ನ ಅಪ್ಲೈ ಮಾಡೋಕ್ಕಾಗೋದು, ಟ್ರಯಾಂಗಲ್ ಮೇಲೆ ಅಪ್ಲೈ ಮಾಡೋದಕ್ಕಾಗೋದು. ಸೊ ಟ್ರಯಾಂಗುಲರ್ ಕಾನ್ಸೆಪ್ಟ್ ಏನಾದರೂ ಒಂದು ಇರಲೇಬೇಕು ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ. ಸೊ ಅದರಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಏನು ಅಂತ ನಾವು ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ತಿಳ್ಕೊಂಡಿದ್ವಿ. ಈಗ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದ್ರೆ ಏನು ಅಂದರೆ, ಯಾವುದಾದರೂ ಎರಡು ಆ್ಯಂಗಲ್ಸ್, ಸೊ ನಮಗೆ ಗೊತ್ತಿರಲ್ಲ ಎಷ್ಟೆಷ್ಟು ಆ್ಯಂಗಲ್ಸ್ನ ವ್ಯಾಲ್ಯೂಗಳು ಎಷ್ಟು ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದಾದರೂ ಎರಡು ಆ್ಯಂಗಲ್ನ ವ್ಯಾಲ್ಯೂ, ಆ ಎರಡು ಆ್ಯಂಗಲ್ನ ವ್ಯಾಲ್ಯೂ ಎಷ್ಟಾಗಿರಬೇಕು ಮಕ್ಕಳೇ, 90 ಡಿಗ್ರಿಗೆ ಈಕ್ವಲ್ ಆಗಿರಬೇಕು. ಸೊ ಎನಿ ಟೂ angles in a geometrical figure, so if the sum of any two angles in a geometrical figure is equal to the 90 degree, then those two angles are called as what, complementary angles ಅಂತ ಕರಿತೀವಿ. ಸೊ ಅವೆರಡು ಆ್ಯಂಗಲ್ಸ್ನ ಏನಂತ ಕರಿತೀವಿ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಓಕೆ, ಫೈನ್. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಹೇಗೆ ಅಪ್ಲೈ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಒಂದು ಸಿಂಪಲ್ ಟ್ರಯಾಂಗಲ್ನ ಬರ್ಕೊಂಡಿದ್ದೀನಿ. ಟ್ರಯಾಂಗಲ್ ಅಲ್ಲಿ ಯಾವ ಥರ ಟ್ರಯಾಂಗಲ್ ಇದು ಬರ್ಕೊಂಡಿರೋದು, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಹಾಗಾಗಿ ಅದಕ್ಕೆ ನೇಮಿಂಗ್ ಮಾಡ್ಬಿಡೋಣ. ಸೊ ABC ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಆಯ್ತಾ. ಸೊ ಆ್ಯಂಗಲ್ ಬಿ ಏನಾಗುತ್ತೆ, 90 ಡಿಗ್ರಿ ಆಗುತ್ತೆ. ಇನ್ನು ಉಳಿದಿರುವಂತಹ ಎರಡು ಆ್ಯಂಗಲ್ ಎಷ್ಟು ಅಂತ ಗೊತ್ತಿರಲ್ಲ. ಡೈರೆಕ್ಟ್ಲಿ ನಾವು ಇವೆರಡು ಆ್ಯಂಗಲ್ 45 ಅಂತ ಬರ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಇದನ್ನು ಐಸೋಸಿಲಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿಲ್ಲ. ಹಾಗಾಗಿ ಅನ್ನೌನ್ ಆ್ಯಂಗಲ್ ಇರೋದ್ರಿಂದ ಆ ಅನ್ನೌನ್ ಆ್ಯಂಗಲ್ನ ಒಂದು ಆ್ಯಂಗಲ್ನ ನಾನು ಏನಂತ ತಗೊಳ್ತೀನಿ, ತೀಟಾ ಅಂತ ತಗೊಳ್ತೀನಿ. ಅನ್ನೌನ್ ಆ್ಯಂಗಲ್ ಒಂದು ಆ್ಯಂಗಲ್ನ ಏನಂತ ತಗೊಳ್ಳೋಣ, ತೀಟಾ. ಯಾವುದಾದ್ರೂ ಒಂದು ಆ್ಯಂಗಲ್ ತೀಟಾ ಆದರೆ ಇನ್ನೊಂದು ಆ್ಯಂಗಲ್ 90 ಡಿಗ್ರಿ ಆಗಿ ಇನ್ನು ಉಳಿದಿರೋ ಆ್ಯಂಗಲ್ ಏನಾಗುತ್ತೆ, ಆ್ಯಂಗಲ್ ಎ ಎಷ್ಟಾಗುತ್ತೆ ಹಾಗಿದ್ರೆ. ಓಕೆ, ಸೊ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಆ್ಯಂಗಲ್ ಸಮ್ ಪ್ರಾಪರ್ಟಿನ ಅಪ್ಲೈ ಮಾಡೋಣ. ಸೊ ಆ್ಯಂಗಲ್ ಸಮ್ ಪ್ರಾಪರ್ಟಿ ಏನು ಹೇಳುತ್ತೆ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಸಿ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಶುಡ್ ಬಿ ಈಕ್ವಲ್ ಟು ವಾಟ್, 180 ಡಿಗ್ರಿ ಅಂತ ಆ್ಯಂಗಲ್ ಸಮ್ ಪ್ರಾಪರ್ಟಿ ಹೇಳುತ್ತೆ. ಅದ್ರ ಪ್ರಕಾರ ಈಗ ನನಗೆ ಯಾವ ಆ್ಯಂಗಲ್ ಬೇಕು, ಆ್ಯಂಗಲ್ ಎ ಮಾತ್ರ ಬೇಕು. ಆ್ಯಂಗಲ್ ಎ ಮಾತ್ರ LHS ಅಲ್ಲಿ ಉಳಿಸ್ಕೊಳ್ತೀನಿ, ಮಿಕ್ಕದನ್ನೆಲ್ಲ ಆಚೆ ಕಳಿಸ್ತೀನಿ. ಸೊ ಎಷ್ಟಾಗುತ್ತೆ, 180 ಡಿಗ್ರಿ ಮೈನಸ್ ಆ್ಯಂಗಲ್ ಬಿ ಮೈನಸ್ ಆ್ಯಂಗಲ್ ಸಿ. ಆ್ಯಂಗಲ್ ಬಿ ಎಷ್ಟು ಮಕ್ಕಳೇ, 180 ಮೈನಸ್ ಆ್ಯಂಗಲ್ ಬಿ ಎಷ್ಟಾಗುತ್ತೆ, 90 ಡಿಗ್ರಿ. ಸೊ ಅದ್ರ ಜೊತೆಗೆ ಆ್ಯಂಗಲ್ ಸಿ ಎಷ್ಟಾಗುತ್ತೆ ಮಕ್ಕಳೇ, ತೀಟಾ. ಓಕೆ, ಸೊ ಹಾಗಾಗಿ ಆ್ಯಂಗಲ್ ಎ ಅಲ್ಟಿಮೇಟ್ಲಿ ಎಷ್ಟು ಬರುತ್ತೆ ನಮಗೆ ವ್ಯಾಲ್ಯೂ. ಸೊ 180 90 ಹೋದ್ರೆ ಎಷ್ಟು, 90 ಮತ್ತೆ ಉಳಿಯೋದೆಷ್ಟು, ತೀಟಾ. ಸೊ ಆ್ಯಂಗಲ್ ಎ ವಿಲ್ ಬಿ ಈಕ್ವಲ್ ಟು ವಾಟ್, 90 ಮೈನಸ್ ತೀಟಾ. ಓಕೆ, ಸೊ ಹಾಗಾಗಿ ಆ್ಯಂಗಲ್ ಎನ ಇಲ್ಲಿ ಬರ್ಕೊಳ್ತೀನಿ ಎಷ್ಟು ಅಂತೇಳಿ, 90 ಮೈನಸ್ ತೀಟಾ. ಹಾಗಿದ್ರೆ ಆ್ಯಂಗಲ್ ಸಿ ಮತ್ತೆ ಆ್ಯಂಗಲ್ ಎ ಮತ್ತೆ ಆ್ಯಂಗಲ್ ಸಿ ಎರಡೂ ಕೂಡ ಎಂಥ ಟ್ರಯಾಂಗಲ್ಸ್ ಆಗ್ತವೆ, ಕಾಂಪ್ಲಿಮೆಂಟ್ರಿ ಟ್ರಯಾಂಗಲ್ಸ್ ಆಗ್ತವೆ. ಈಗ ಅದ್ರ ಮೇಲೆ ನಾವೇನು ಅಪ್ಲೈ ಮಾಡೋಣ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಪ್ಲೈ ಮಾಡೋಣ. ಸೊ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಸ್ಟನ್ನು ನಾನು ಯಾವುದಕ್ಕೆ ಅಪ್ಲೈ ಮಾಡ್ತೀನಿ ಅಂದರೆ, ತೀಟಾಗೆ ಅಪ್ಲೈ ಮಾಡ್ತೀನಿ. ಓಕೆನಾ, ಸೊ ತೀಟಾಗೆ ಅಪ್ಲೈ ಮಾಡೋಣ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರ್ಕೊಳ್ಳೋದಾದ್ರೆ ಫಸ್ಟು ಸೈನ್ ತೀಟಾಗೆ ಅಪ್ಲೈ ಮಾಡ್ತಿರೋದ್ರಿಂದ ಸೈನ್ ತೀಟಾ, ನೆಕ್ಸ್ಟ್ ಕಾಸ್ ತೀಟಾ, ಟ್ಯಾನ್ ತೀಟಾ, ಕೊಸೆಕ್ ತೀಟಾ, ಸೀಕೆಂಟ್ ತೀಟಾ, ಕಾಟ್ ತೀಟಾ.
ಓಕೆ, ಸೊ ಇದಿಷ್ಟು ಆರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇದಕ್ಕೆ ನಾವು ವ್ಯಾಲ್ಯೂಸ್ ಅಪ್ಲೈ ಮಾಡ್ತಾ ಹೋಗೋಣ. ಓಕೆ, ಸೊ ವ್ಯಾಲ್ಯೂಸ್ ಅಪ್ಲೈ ಮಾಡ್ತಾ ಹೋದರೆ ಸೈನ್ ಥೀಟಾ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟನಸ್. ಆಪೋಸಿಟ್ ಬೈ ಹೈಪೋಟನಸ್ ಏನಾಗುತ್ತೆ? ದಟ್ ಈಸ್ ವೈ ಬೈ ಹೆಚ್ ಆಗುತ್ತೆ. ಅದೇ ರೀತಿ ಕಾಸ್ ಥೀಟಾ ಏನಾಗುತ್ತೆ? ಅಡ್ಜಸೆಂಟ್ ವಿಚ್ ಇಸ್ ನಥಿಂಗ್ ಬಟ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಸೊ ಟ್ಯಾನ್ ಥೀಟಾ ಅಂದರೆ ಆಪೋಸಿಟ್, ದಟ್ ಈಸ್ ವೈ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇದ್ರ ರೆಸಿಪ್ರೋಕಲ್ ಬರೆದ್ರೆ ನಮಗೆ ಸೆಕ್ಕು ಮತ್ತು ಕಾಟ್ ಸಿಗುತ್ತೆ. ದಟ್ ಈಸ್ ಹೆಚ್ ಬೈ ವೈ, ಹೆಚ್ ಬೈ ಎಕ್ಸ್, ಆಮೇಲೆ ಎಕ್ಸ್ ಬೈ ವೈ. ಸೊ ಇದನ್ನು ಪ್ರೀವಿಯಸ್ ಕ್ಲಾಸಲ್ಲೂ ನಾವು ತಿಳ್ಕೊಂಡಿದ್ವಿ. ಓಕೆ, ಎಸ್. ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಯಾವುದಕ್ಕೆ ಅಪ್ಲೈ ಮಾಡ್ತೀನಿ ಈಗ? ದಿಸ್ ಈಸ್ ಥೀಟಾ, ದಟ್ ಈಸ್ 90 ಮೈನಸ್ ಥೀಟಾಗೆ ಅಪ್ಲೈ ಮಾಡ್ತೀನಿ. ಅಂದರೆ ಆ್ಯಂಗಲ್ ಎಗೆ ಅಪ್ಲೈ ಮಾಡ್ತೀನಿ. ಸೊ ಆ್ಯಂಗಲ್ ಎಗೆ ಅಪ್ಲೈ ಮಾಡೋದಾದರೆ ಅಲ್ಲಿರುವಂತಹ ಆ್ಯಂಗಲ್ ಏನಾಗುತ್ತೆ ಮಕ್ಕಳೇ? ದಟ್ ಈಸ್ ಸೈನ್ 90 ಮೈನಸ್ ಥೀಟಾ. ಫಸ್ಟ್ ಆಗೋದು ಯಾವುದು? ಸೈನ್ 90 ಮೈನಸ್ ಥೀಟಾ. ಸೊ ಹಾಗಾಗಿ ಸೈನ್ 90 ಮೈನಸ್ ಥೀಟಾ ಇಲ್ಲಿ ಬರಿತೀನಿ. ಸೈನ್ 90 ಮೈನಸ್ ಥೀಟಾ, ಅಲ್ಲಿರೋ ಆ್ಯಂಗಲ್ಲು 90 ಮೈನಸ್ ಥೀಟಾ, ಹಾಗಾಗಿ ಸೈನ್ 90 ಮೈನಸ್ ಥೀಟಾ ಅಂತ ಬರ್ಕೊಳ್ತೀನಿ. ಇಲ್ಲಿಗೆ ಸೈನ್ ಥೀಟಾ ಅಪ್ಲೈ ಮಾಡೋದಾದ್ರೆ ಫಾರ್ಮುಲಾ ಏನು ಹೇಳುತ್ತೆ? ದಟ್ ಈಸ್ ಆಪೋಸಿಟ್ ಬೈ ಹೈಪೋಟನಸ್. ಆಪೋಸಿಟ್ ವ್ಯಾಲ್ಯೂ ಏನು? ಎಕ್ಸ್. ಹೈಪೋಟನಸ್ ಯಾವುದು? ಹೆಚ್. ಫಾರ್ ದ ಸೇಮ್ ಟ್ರಯಾಂಗಲ್ ದಟ್ ಈಸ್ ಎಕ್ಸ್ ಬೈ ಹೆಚ್. ಸೊ ಹಾಗಾಗಿ ನೆಕ್ಸ್ಟ್ ಕಾಸ್ ಥೀಟಾ ಅಪ್ಲೈ ಮಾಡೋಣ. ಸೊ ಕಾಸ್ ಥೀಟಾ ಆ್ಯಂಗಲ್ ಜಾಗದಲ್ಲಿ ಏನಿದೆ? 90 ಮೈನಸ್ ಥೀಟಾ. ಸೊ ಕಾಸ್ 90 ಮೈನಸ್ ಥೀಟಾ ನಾನೇನಾದರೂ ಅಪ್ಲೈ ಮಾಡೋದಾದ್ರೆ ಐ ಕ್ಯಾನ್ ಅಪ್ಲೈ ಟು ದಟ್ ಆ್ಯಂಗಲ್ ದಟ್ ಈಸ್ 90 ಮೈನಸ್ ಥೀಟಾ ಆ್ಯಂಡ್ ದ ಫಾರ್ಮುಲಾ ಸೇಸ್ ದಟ್ ಅಡ್ಜಸೆಂಟ್ ಬೈ ಹೈಪೋಟನಸ್. ಅಡ್ಜಸೆಂಟ್ ಯಾವುದು? ವೈ ಡಿವೈಡೆಡ್ ಬೈ ಹೈಪೋಟನಸ್ ಏನು? ಹೆಚ್ ಅಲ್ವಾ? ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನು ಅಪ್ಲೈ ಮಾಡ್ತೀನಿ ಅಂದರೆ ಕೊಸಿಕೆಂಟ್ ಥೀಟಾ. ಸೊ ಕೊಸಿಕೆಂಟ್ ಥೀಟಾ ಅಪ್ಲೈ ಮಾಡ್ತೀನಿ. ರೀಸನ್ ಇದೆ, ಆರ್ಡರಲ್ಲಿ ಬರೀತಲ್ಲ. ಸೊ ಯಾಕೆ ಅಂತ ಹೇಳ್ತೀನಿ, ರೀಸನ್ ಇದೆ. ಸೊ ಕೊಸಿಕೆಂಟ್ ಥೀಟಾ ಅಪ್ಲೈ ಮಾಡ್ತೀನಿ. ಥೀಟಾ ಜಾಗದಲ್ಲಿ ಏನಿದೆ? 90 ಮೈನಸ್ ಥೀಟಾ ಇದೆ. ಸೊ ಕೊಸಿಕೆಂಟ್ ಥೀಟಾ ಯಾವುದ್ರದ್ದು ಉಲ್ಟಾ? ದಟ್ ಈಸ್ ರೆಸಿಪ್ರೋಕಲ್ಲು, ಸೈನ್ ಇಂದ ರೆಸಿಪ್ರೋಕಲ್. ಸೈನ್ ಏನು ಬರ್ತದೆ? ಎಕ್ಸ್ ಬೈ ಹೆಚ್ ಬರ್ತದೆ. ಇದೇನು ಬರುತ್ತೆ? ಹೆಚ್ ಬೈ ಎಕ್ಸ್. ಹೌದಾ? ಎಸ್, ದಟ್ ಈಸ್ ಕೊಸಿಕೆಂಟ್ ಅಂದ್ರೇನು? ಹೈಪೋಟನಸ್ ಬೈ ಆಪೋಸಿಟ್. ಎಸ್. ಸೊ ಅದೇ ರೀತಿ ಸೀಕೆಂಟ್ ಥೀಟಾ ಬರೆಯೋದಾದ್ರೆ ಸೀಕೆಂಟ್ ಥೀಟಾ ಜಾಗದಲ್ಲಿ ಏನಿದೆ? 90 ಮೈನಸ್ ಥೀಟಾ. ಸೊ ಸೀಕೆಂಟ್ ಥೀಟಾ ಏನು ಹೇಳುತ್ತೆ? ದಟ್ ಈಸ್ ಹೈಪೋಟನಸ್ ಬೈ ಅಡ್ಜಸೆಂಟ್, ದಟ್ ಈಸ್ ಹೆಚ್ ಬೈ ವೈ. ಕಾಟ್ ಥೀಟಾ ಇಲ್ಲಿ ಬರ್ಕೊಳ್ತೀನಿ. ಕಾಟ್ ಥೀಟಾ ಜಾಗದಲ್ಲಿ ಏನಿದೆ? 90 ಮೈನಸ್ ಥೀಟಾ. ಕಾಟ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ? ದಟ್ ಈಸ್ ಅಡ್ಜಸೆಂಟ್ ಯಾವುದಿದೆ ಮಕ್ಕಳೇ? ವೈ ಬೈ ಆಪೋಸಿಟ್ ವಿಚ್ ಈಸ್ ನಥಿಂಗ್ ಬಟ್ ವೈ ಬೈ ಎಕ್ಸ್. ಟ್ಯಾನ್ ಥೀಟಾನ ಲಾಸ್ಟಿಗೆ ಬರ್ಕೊಳ್ತೀನಿ. ಟ್ಯಾನ್ ಥೀಟಾ ಜಾಗದಲ್ಲಿ 90 ಮೈನಸ್ ಥೀಟಾ ಇದೆ. ಸೊ ಅದ್ರ ಕಾಟ್ ಥೀಟಾದು ರೆಸಿಪ್ರೋಕಲ್ ವಿಚ್ ಈಸ್ ನಥಿಂಗ್ ಬೈ ಎಕ್ಸ್ ಬೈ ವೈ. ಹೌದಾ? ಎಸ್. ಸೊ ಇದಿಷ್ಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸು. ಸೊ ಈ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ಗಳನ್ನು ಏನು ಮಾಡ್ತಾ ಹೋಗೋಣ? ಕಂಪೇರ್ ಮಾಡ್ತಾ ಹೋಗೋಣ. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಯಾವುದು? 90 ಜೊತೆಗೆ 90 ಮೈನಸ್ ಥೀಟಾ. ನಾನೇನು ಹೇಳಿದೆ? ಕಾಂಪ್ಲಿಮೆಂಟರಿ ಸಮ್ ಆಫ್ ಟು ಆ್ಯಂಗಲ್ ಶುಡ್ ಬಿ ಈಕ್ವಲ್ ಟು ಎಷ್ಟಿರಬೇಕು ಅಂತ ಹೇಳಿದೆ? 90 ಡಿಗ್ರಿ ಇರಬೇಕು. ಎರಡು ಆ್ಯಂಗಲ್, ಮೊದಲನೇ ಆ್ಯಂಗಲ್ ಯಾವುದು? ಥೀಟಾ. ಎರಡನೇ ಆ್ಯಂಗಲ್ ಯಾವುದು? 90 ಮೈನಸ್ ಥೀಟಾ. ಇವೆರಡನ್ನೂ ಆ್ಯಂಗಲನ್ನು ಕೂಡಿಸಿದ್ರೆ ಏನಾಗುತ್ತೆ? ಥೀಟಾ ಕ್ಯಾನ್ಸಲ್ ಆಗುತ್ತೆ, 90 ಡಿಗ್ರಿ ಬರುತ್ತೆ. ಸೊ ಈ ಕಾಂಪ್ಲಿಮೆಂಟರಿ ಆ್ಯಂಗಲ್ಸನ್ನು ನಾವು ಈಗ ಕಂಪೇರ್ ಮಾಡ್ತಾ ಹೋಗೋಣ. ಸೊ ಕಂಪೇರ್ ಮಾಡೋದಾದರೆ ವಿ ಕ್ಯಾನ್ ಕಮ್ ಫಾರ್ ಒನ್ ಕನ್ಕ್ಲೂಷನ್ ಆ್ಯಂಡ್ ದಟ್ ಕನ್ಕ್ಲೂಷನ್ ಈಸ್, ಸಿ ಹಿಯರ್, ಸೈನ್ ಥೀಟಾಗೂ ವೈ ಬೈ ಹೆಚ್ ಇದೆ, ಸೇಮ್ ಟ್ರಯಾಂಗಲ್. ಕಾಸ್ 90 ಮೈನಸ್ ಥೀಟಾಗೂ ವೈ ಬೈ ಹೆಚ್ ಇದೆ. ಸೊ ಹಾಗಾಗಿ ಆರ್ ಎಚ್ ಎಸ್ ಸೇಮ್ ಇದೆ. ಹಾಗಿದ್ರೆ ಎಲ್ ಎಚ್ ಎಸ್ ಸೇಮ್ ಅಂತ ಬರಿಬೋದಾ? ಎಸ್, ಬರಿಬೋದು. ಸೊ ದೇರ್ ಫೋರ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಥೀಟಾ. ಓಕೆ, ಅದೇ ರೀತಿ ಸಿ ಕಾಸ್ ಥೀಟಾ ಎಕ್ಸ್ ಬೈ ಹೆಚ್ ಇದೆ, ಸೈನ್ 90 ಮೈನಸ್ ಥೀಟಾ ಎಕ್ಸ್ ಬೈ ಹೆಚ್ ಇದೆ. ಸೊ ಆರ್ ಎಚ್ ಎಸ್ ಸೇಮ್ ಇರೋದ್ರಿಂದ ಎಲ್ ಎಚ್ ಎಸ್ ಸೇಮ್. ಹಾಗಿದ್ರೆ ಏನು ಬರಿಬೋದು? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ 90 ಮೈನಸ್ ಥೀಟಾ. ಓಕೆ, ಸೊ ಈಗ ಟ್ಯಾನ್ ನೋಡೋಣ. ಟ್ಯಾನ್ ವೈ ಬೈ ಎಕ್ಸ್ ಇದೆ ಥೀಟಾಗೆ ಅಪ್ಲೈ ಮಾಡಿದಾಗ, 90 ಮೈನಸ್ ಥೀಟಾ ಕಾಟ್ ಅಪ್ಲೈ ಮಾಡಿದಾಗ ವೈ ಬೈ ಎಕ್ಸ್ ಇದೆ. ಸೊ ಹಾಗಾಗಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ 90 ಮೈನಸ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ 90 ಮೈನಸ್ ಥೀಟಾ. ಓಕೆನಾ? ಸೊ ಅದೇ ರೀತಿ ಇಲ್ಲಿ ಕಂಪೇರ್ ಮಾಡಿದ್ರೆ ಕೊಸೆಕ್ ಥೀಟಾಗೂ ಎಚ್ ಬೈ ವೈ ಇದೆ, ಸೆಕ್ 90 ಮೈನಸ್ ಥೀಟಾಗೂ ಎಚ್ ಬೈ ವೈ ಇದೆ. ಹಾಗಾಗಿ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ 90 ಮೈನಸ್ ಥೀಟಾ. ಓಕೆ, ಸೊ ಅದೇ ರೀತಿ ಸೀಕೆಂಟ್ ಥೀಟಾ ನೋಡೋಣ. ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ 90 ಮೈನಸ್ ಥೀಟಾ.
ಸೊ ಇದನ್ನೆಲ್ಲ ಫಾರ್ಮುಲಾಸು ಹೇಗೆ ಬಂತು ಅಂತ ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಯಾಟಿಕ್ಸನ್ನು ಅಪ್ಲಿಕೇಶನ್ ಲೆವೆಲಲ್ಲಿ ಕೊಟ್ಟಾಗ ಅಪ್ಲೈ ಮಾಡಬೇಕು ಅಂದರೆ ಬರೀ ಫಾರ್ಮುಲಾಸು ಬೈಹ್ಯಾಟ್ ಮಾಡಿದರೆ ಸಾಲದು, ಅದು ಹೇಗೆ ಬರುತ್ತೆ ಫಾರ್ಮುಲಾಸು, ಯಾಕೆ ಈ ಫಾರ್ಮುಲಾ ಬಂದಿದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಡಿರೈವೇಷನ್ ಪಾರ್ಟನ್ನು ನಾನು ನಿಮಗೆ ಇಂಟ್ರೊಡಕ್ಷನ್ ಒಂದು ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಮಧ್ಯದಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟಿಂದ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಎಸ್. ಸೊ ಲಾಸ್ಟ್ ಒನ್ ಈಸ್ ಕಾಟ್ ಥೀಟಾ. ಸೊ ಕಾಟ್ ಥೀಟಾ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟ್ಯಾನ್ 90 ಮೈನಸ್ ಥೀಟಾ ಇದೆ. ಸೊ ಹಾಗಾಗಿ ಟ್ಯಾನ್ 90 ಮೈನಸ್ ಥೀಟಾ. ಓಕೆ, so this complete formula, 6 formulas are called as the formulas for trigonometric ratios for complementary angles. Okay, so ಇದಿಷ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಿನ ಕಾನ್ಸೆಪ್ಟು. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಅದೇ ಟ್ರಯಾಂಗಲ್ನ ಯೂಸ್ ಮಾಡಿದ್ದೀವಿ. ಫಸ್ಟ್ ಆ್ಯಂಗಲ್ ಸಮ್ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಫಸ್ಟು ತೀಟಾಗಿ ಅಪ್ಲೈ ಮಾಡಿದ್ವಿ. ಅದಾದಮೇಲೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಉಳಿದಿರೋ ತೀಟಾ 90 ಮೈನಸ್ ತೀಟಾಗಿ ಅಪ್ಲೈ ಮಾಡಿದ್ವಿ. ಸೊ ಅವೆರಡನ್ನು ಕಂಪೇರ್ ಮಾಡಿದಾಗ ನಮಗೆ ಒಂದು ಸೆಟ್ ಆಫ್ ಕನ್ಕ್ಲೂಷನ್ ಫಾರ್ಮುಲಾ ಮುಖಾಂತರ ಬಂತು. ಓಕೆ, ಆ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಸೈನ್ ತೀಟಾ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ತೀಟಾ ಅಪ್ ಟು ಕಾಟ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ 90 ಮೈನಸ್ ತೀಟಾ, ಈ ಥರ ಫಾರ್ಮುಲಾಸ್ ಬರುತ್ತೆ. ಸೊ ಇದರ ಮೇಲೆ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಇದೆ. ಸೊ ಅದನ್ನು ಕಮಿಂಗ್ ವೀಡಿಯೋಸಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿಗೆ ನಿಮಗೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಏನೆಲ್ಲ ಕಂಪ್ಲೀಟ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಏನೆಲ್ಲ ಹೇಳಬೇಕು ಅದನ್ನು ನಿಮಗೆ ಹೇಳಿದ್ದೀನಿ. ಸೊ ಇನ್ನು ಕಮಿಂಗ್ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ಸ್ನ ಫಸ್ಟ್ ಸಾಲ್ವ್ ಮಾಡ್ತೀನಿ. ಅದಾದಮೇಲೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಇಂಪಾರ್ಟೆಂಟ್ ಕ್ವಶನ್ ಮತ್ತು ಬೇರೆ ಬೇರೆ ಪಬ್ಲಿಕೇಶನ್ಸಲ್ಲಿರೋ ಇಂಪಾರ್ಟೆಂಟ್ ಕ್ವಶನ್ಸನ್ನು ಚೂಸ್ ಮಾಡಿಕೊಂಡು ಅದನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಾಗಲ್ಲ, ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಅಂತ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ನೀವು ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಮಾಡ್ತಿರೋ ಕಾನ್ಸೆಪ್ಟು ನಿಮಗೆ ಅರ್ಥ ಆಗ್ತದೆ ಅನ್ನೋ ಒಂದು ಭಾವನೆ ನಂದು. ಸೊ ನಾನು ನಿಮಗೆ 2 ಮಾಹಿತಿನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದೇನು ಅಂತ ಹೇಳಿದ್ರೆ ಕಂಪ್ಲೀಟ್ SSLC ಸ್ಟೇಟ್ ಸಿಲೆಬಸ್ಸು ಮತ್ತು CBSE ಸಿಲೆಬಸ್ಸು, 9ನೇ ತರಗತಿ ಸ್ಟೇಟ್ ಸಿಲೆಬಸ್ಸು CBSE ಸಿಲೆಬಸ್ನ ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಸಬ್ಜೆಕ್ಟಿನ ಎಲ್ಲ ಕಾನ್ಸೆಪ್ಟ್ಗಳು ಈ ಚಾನಲ್ನಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ನೀವು ಈ ಒಂದು ಕಾನ್ಸೆಪ್ಟ್ಗಳನ್ನು ವಿಡಿಯೋ ನೋಡಾದ್ಮೇಲೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಥಿಯರಿಟಿಕಲ್ ಕಾನ್ಸೆಪ್ಟ್ ಏನಾದರೂ ಮಾಡಿದರೆ ಆ ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ ಯಾವುದೆಲ್ಲ ಕ್ವಶನ್ಸ್ಗಳನ್ನು ನೀವು ಆನ್ಸರ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು, ಆ ಒಂದು ಮಾಹಿತಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೊತೆಗೆ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ ಏನಾದರೂ ಮಾಡಿದರೆ ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವುದೆಲ್ಲ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಅನ್ನೋ ಒಂದು ಮಾಹಿತಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದಾದ ಮೇಲೆ ನಿಮಗೆ ಏನಾದರೂ ಡೌಟ್ಸ್ ಬಂದರೆ, ಕ್ವೆರೀಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಅಥವಾ ಫೀಡ್ಬ್ಯಾಕ್ ಕೊಡಬೇಕು ಅನಿಸಿದ್ರೆ ನೀವು 3 ರೀತಿಯಲ್ಲಿ ನನಗೆ ಆ ಒಂದು ಕ್ವಶನ್ಸ್ಗಳನ್ನು ಕೇಳ್ಬೋದು ಅಥವಾ ಫೀಡ್ಬ್ಯಾಕ್ಗಳನ್ನು ತಲುಪಿಸ್ಬೋದು. ಮೊದಲನೇದು ಕಮೆಂಟ್ ಸೆಕ್ಷನ್, ಎರಡನೇದು ಈ ಒಂದು ಚಾನಲ್ನ ಮೇಲ್ ID. ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ನಿಮ್ಮ ಡೌಟ್ಸನ್ನು ಅಥವಾ ಫೀಡ್ಬ್ಯಾಕನ್ನು ಕಳಿಸ್ಬೋದು. ಜೊತೆಗೆ ಮೂರನೇದು ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ವಾಟ್ಸಪ್ ನಂಬರಲ್ಲಾದರೂ ನಿಮ್ಮ ಡೌಟ್ಸನ್ನು ಅಥವಾ ಒಂದು ಫೀಡ್ಬ್ಯಾಕನ್ನು ತಲುಪಿಸ್ಬೋದು. ಇದಲ್ದಲ್ಲ ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿರ್ತವೆ, 277 ತಾಲೂಕಿರ್ತವೆ ಮತ್ತು ಹಳ್ಳಿಗಳು 30,000ದಿಂದ 35,000 ಹಳ್ಳಿಗಳಿರ್ತವೆ. ಇದು ಮತ್ತೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲಿ ನಿಯರ್ಲಿ 10 ಲಕ್ಷದಿಂದ ಪ್ರತಿ ವರ್ಷ ಒಂದು ಆವ್ರೇಜ್ ಆಗಿ 10 ಲಕ್ಷದಿಂದ 15 ಲಕ್ಷ ಮಕ್ಕಳು SSLC ಎಕ್ಸಾಮನ್ನು 10ನೇ ತರಗತಿ ಎಕ್ಸಾಮನ್ನು ಬರೀತಾರೆ. ಅದು ಸ್ಟೇಟ್ಸ್ ಆಗಲಿ, CBSE ಆಗಲಿ, ICSE ಸಿಲೆಬಸ್ ಆಗಲಿ. 10 ರಿಂದ 15 ಲಕ್ಷ ಮಕ್ಕಳಲ್ಲಿ 35ರಿಂದ 40% ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಯೂಶಲಿ ಪೋಷಕರಲ್ಲಿ SSLC ಎಕ್ಸಾಮಿನ ಮಹತ್ವ ಗೊತ್ತಿದ್ದು ಆ ಪೋಷಕರು ಮಕ್ಕಳನ್ನ ಶಾಲೆ ಹೋಗೋದಲ್ದಲೆ ಜೊತೆಗೆ ಎಕ್ಸ್ಟ್ರಾ ಕ್ಲಾಸಸ್ಗೋಸ್ಕರ ಟ್ಯೂಷನ್ಸ್ಗೆ ಅಥವಾ ಕೋಚಿಂಗ್ ಸೆಂಟರ್ಗೆ ಹಾಕಿರ್ತಾರೆ. ಎಲ್ಲಿ ಫೆಸಿಲಿಟಿ ಇರುತ್ತೋ ಅಲ್ಲಿ. ಅದು ಯೂಶಲಿ ತಾಲೂಕಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಫೆಸಿಲಿಟಿ ಇರುತ್ತೆ, ಕೋಚಿಂಗ್ ಸೆಂಟರ್ ಫೆಸಿಲಿಟಿ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಆ ಫೆಸಿಲಿಟಿ ಇರೋದು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಆ ಗ್ರಾಮೀಣ ಪ್ರದೇಶದಿಂದ ಬರುವಂಥ ಮಗುಗೆ ಈ ಒಂದು ಕೋಚಿಂಗ್ ಸೆಂಟ್ರ್ ಹೋಗಿಲ್ಲ, ನಾನು ಆ ಕಾನ್ಸೆಪ್ಟನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅರ್ಥ ಮತ್ತೊಂದು ಸಲ ತಿಳ್ಕೊಂಡಿದ್ದರೆ ನಾನು ಜಾಸ್ತಿ ಮಾರ್ಕ್ಸ್ ಬರ್ಬೋದಿತ್ತೇನೋ ಅನ್ನೋ ಒಂದು ಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಚಾನಲ್ಲು, ಈ ವಿಡಿಯೋಸು ಆ ಮಗುಗೆ ತಲುಪಬೇಕು ಅಂತ ಹೇಳಿದ್ರೆ ನೀವು ಮಾಡೋ ಒಂದು ಸಬ್ಸ್ಕ್ರಿಪ್ಷನು, ಒಂದು ಶೇರು ಬಹಳ ಪ್ರಾಮುಖ್ಯತೆನ ಹೊಂದ್ಕೊಂಡಿರುತ್ತೆ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಸೊ ನೀವು ಈ ಒಂದು ಚಾನಲ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಆ ಒಂದು ವಿಡಿಯೋಯಿಂದ ಮಗುವಿನ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮಕ್ಕಳು ಈ ಚಾನಲ್ನ ನೋಡ್ತಾ ಇದ್ದರೆ ನಿಮಗೆ ಈ ಒಂದು ವಿಡಿಯೋಸ್ಗಳು, ಈ ಒಂದು ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ನಮಸ್ತೆ.